ಪೂಜಾರ್ ಅವಕ್ಕೆ ಒಮ್ಮೆ ಬೆದರಿಕೆ ಹಾಕಿದ್ದು ಅದ ಹೇಳಿದ್ಲ್ರಿ. ಅವ ನನ್ನ ಜೊತೆ ಮೈಸೂರಿಗೆ ಬರಲಿಲ್ಲ ಅಂದ್ರೆ ನಿರಂಜಿ ಮಗಳು ಮಾಡ್ಯಾನಲ್ಲ ಹಂಗ ಮಾಡ್ತಾರಂತ ಅಂತಂದು ಅವ ಒಬ್ಬಾಕಿ ಹುಡುಗಿ ಕಡೆ ವಿಡಿಯೋ ಐತ್ರಿ. ಆಕೆ ತೋರಿಸಿದ್ಲು ನಮ್ಗೆ ಒಮ್ಮೆ ಹೊಡೆದಿದ್ದ ಅಂತಂದಿದ್ಲ್ರಿ. ಇಲ್ಲ ಪರಿಚಯ ಇಲ್ರಿ, ಕ್ಲಾಸ್ಮೇಟ್ ಅಂತಿದ್ಲ್ರಿ. ಕ್ಲಾಸ್ಮೇಟ್ ಅಷ್ಟ ಅಂತಿದ್ಲ್ರಿ. ನಾವು ಮನ್ಯಾಗ ಇದ್ವಿ ರೀ. ಮನ್ಯಾಗ ಇಷ್ಟು 3-4 ಮಂದಿ ಬಿಡ್ಸಾದ್ರು ಬಿಡ್ಲಿಲ್ರಿ. 5:30 ಆಗೈತಿ. ಬಾಗ್ಲ ಬಡ್ದಾಗ ನಾವು 1ನೇ ಸತಕ್ಕೆ ತೆಗಿಲಿಲ್ರಿ. 2ನೇ ಸತಕ್ಕೆ ತೆಗಿಬೇಡ ಅನ್ನತ್ತಿದ್ವಿ ರೀ. ನಮ್ಮ 3ನೇದಕ್ಕೆ ಅಕ್ಕ ರೀ ತೆಗಿಬೇಡ ಅಂತಕೇನು ಹಿಡ್ಕೊಂಡಿಲ್ಲ ಅಂದ್ರೆ ಹೋಗಿ ತೆಗೆದು ಬಿಟ್ಟಾಳ್ರಿ. ಚಾಕು ಹಿಂದೆ ಇಟ್ಕೊಂಬಂದಾನ್ರಿ. ಅಮ್ಮ ಎಲ್ಲದ ಅಂದ್ರೆ ಅಮ್ಮ ಮಕ್ಕೊಂದ ಅಣ್ಣ ಇಲ್ಲದ ಎಬ್ಬಿಸಂದ ಎಬ್ಬಿಸಿವ್ರಿ. ಅಮ್ಮ ಎಬ್ಬಿಸಾಳ. ನಮ್ಮ 3ನೇದಕ್ಕ ಮುಂದೆ ನಿಂತಾಳ್ರಿ. ಹಿಂದೆ ನಮ್ಮ ಈಗ ಆತಳ್ರಿ ಆಕಿ ನಿಂತಾಳ. ಆಕಿ ನಮ್ಮ 3ನೇದಕ್ಕಂದುಗಿ ಸೆಕಿನ್ಕಾಯಿ ಜಕ್ಕೊಂಡೋಗಿ ಅಡುಗೆ ಮ್ಯಾಗ ಚುಚ್ಚಿ ಬಿಟ್ಟಾನ್ರಿ. ಮತ್ತು ಇಲ್ಲಿ 2 ಸಲ ಚುಚ್ಚಾನ ಹೊರಗೆ ಹಾಲ್ನಾಗ ಅಡುಗೆ. ದಯಾನಂದ ಮೂರ್ತಿ ಅರಣ್ಯ ಕೃಷಿ ಮಾಡಿ 2 ಎಕರೆಯಲ್ಲಿ 50 ಲಕ್ಷ ಗಳಿಸಲಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮನ್ಯಾಗ 1 ಸಲ ಚುಚ್ಚಾನ್ರಿ. ನಮ್ಮ ಅಕ್ಕ ಸರ್ವಿಸ್ಗೆ ಹೋಗ್ತಿದ್ಲ್ರಿ. ಕಂಪ್ಯೂಟರ್ ಟ್ಯಾಲಿ ಮಾಡಿದ್ಲು. ಅಂಜಲಿ ಅಂಬಿಗೇರ್. ಮನ್ಯಾಗ ಇದ್ದೀವ್ರಿ ನಾವು. ಅವ ಬಂದು ನಮ್ಮ ಅಕ್ಕ ಚಿರಾಡಾತಿಲ್ರಿ. ಬಿಡ್ಸಾಕ ಹೋದ್ರು ಬಿಡ್ಲಿಲ್ರಿ. ನಾವು 4 ಮಂದಿ ಬಿಡ್ಸಾಕ ಹೋದ್ರು ಬಿಡ್ಲಿಲ್ಲ ರೀ. ಅವ್ನಿಗೆ ಶಿಕ್ಷೆ ಆಗ್ಬೇಕ್ರಿ. ಇನ್ನೊಂದು ಹೆಣ್ಮಕ್ಳು ಜೀವ ತಗೋಬೇಡ್ದ್ರಿ. ನಮ್ಮ ಅಕ್ಕ ಹೆಂಗಾಗೈತಿ ಇನ್ನೊಬ್ರು ಹೆಣ್ಮಕ್ಳು ಆಗತ್ತೈತಿ ಅಂತ ನಮಗೆ ಉಳ್ಕೊಂತೈತಿ. ಅವ್ನಿಗೆ ಬಿಡ್ಬಾರ್ದ್ರಿ. ಅವ್ರು ಮೊದ್ಲು ಹುಡುಗನ್ ಬಿಡ್ಬಾರ್ದ್ರಿ ವಿಜ್ಜಾನ. ಅದು ಅವನ್ಲಿಂತನೇ ತಲೆ ಕಟ್ಟಾಳಕ್ಕೆ. ಈಗ ಇವ ಮಾಡಿದೆ ಇನ್ನೊಬ್ರು ನಾಳೆ ಮಾಡ್ತಾರೆ ಇನ್ನೊಂದು ಹುಡುಗಿಗೆ ಆಗಾಗ ಬಿಡ್ಬಾರ್ದ್ರಿ. ಪೂಜಾರಿ ಈ ಬೆಂಡಿಗೇರಿ ಠಾಣಾ ವ್ಯಾಪ್ತಿ ವೀರಾಪುರ ಓಣಿಯಲ್ಲಿ ಒಬ್ಬ ಹುಡುಗಿ ಅಂಜಲಿ ಅನ್ನೋರಿಗೆ ಒಬ್ಬ ಪರ್ಸನ್ ಬಂದು ಚಾಕು ಹಾಕ್ತಾನೆ. ಸಂಬಂಧಪಟ್ಟಂಗೆ ಈ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ತಾನೆ. ಅದು ಅಷ್ಟು ಡೀಟೇಲ್ ಇನ್ವೆಸ್ಟಿಗೇಷನ್ ಕಂಡು ಬರೋಣ. ಇಲ್ಲಿ ಪಕ್ಕದಲ್ಲೇ ಇದು ಹುಬ್ಳಿಯವರೇ, ಬಟ್ ಬೇರೆ ಪಕ್ಕದಲ್ಲೇ ಇಲ್ಲ. ಆ ರೀತಿನ ನಮಗೆ ಇನ್ವೆಸ್ಟಿಗೇಷನ್ ಡೀಟೇಲಾಗಿ ಪತ್ತೆ ಮಾಡಬೇಕಾಗಿದೆ. ಇಲ್ಲ ಪತ್ತೆ ಟೀಮ್ ಮೂವ್ಮೆಂಟ್ ಮಾಡಿದೆ. ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ.